ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ಷಮ. ಇವತ್ತು ನಾನು ನಮ್ಮ ಸುಳ್ಯದ ಅಂಜಲಿ ಮೊಂಟೆಸರಿ ಸ್ಕೂಲಲ್ಲಿದ್ದೇನೆ. ಬನ್ನಿ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರುವ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಣಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಣಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಮ್ಯಾಮ್, ನನಗೆ ಸ್ವಲ್ಪ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಲೈಕ್ ವಾಟ್ ಇಸ್ ಮಾಂಟೆಸರಿ ಅಂದ್ರೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಮಾಂಟೆಸರಿ ಸಿಸ್ಟಮ್ ಅಂದ್ರೆ ಏನು ಅಂತ. ಹೇಳ್ಬೋದಾ? Yes, sure. So how do you feel about your child? ಶಿ ಇಸ್ ವೆರಿ ಆಕ್ಟಿವ್ ನೌ ಅಂಡ್ ನಾನು ತುಂಬಾ ಚೇಂಜಸ್ ನೋಡಿದೆ. ಅವಳು ಡಿಸಿಪ್ಲಿನ್ ಕಲ್ತಿದ್ದಾಳೆ, ಅವಳಷ್ಟೇ ಊಟ ಮಾಡ್ಲಿಕ್ಕೆಲ್ಲ ಕಲಿತು. ಸೊ ಐ ಆಮ್ ವೆರಿ ಹ್ಯಾಪಿ. That's very nice. The main question what you asked, why the preschool? Yeah. Usual ಆಗಿ ನಮ್ಮ ಅಪ್ಪ ತಂದೆ ತಾಯಿ ಆಗಿರ್ಬೋದು, ನಾವಾಗಿರ್ಬೋದು, ನಾವೆಲ್ಲ ಶಾಲೆಗೆ ಹೋಗಿದ್ದು 6 ವರ್ಷಕ್ಕೆ. Why we need at present ಅನ್ನೋದು ಬಹಳಷ್ಟು ಜನಕ್ಕಿರುವ ಕ್ವಶನ್. ಸೊ ಅದು ಆಕ್ಚುಲಿ ನಾವೆಲ್ಲ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಥವಾ ಇಂಡಿಯಾದಲ್ಲಿ ನಾವೆಲ್ಲ ಕಲ್ತ್ಕೊಂಡ್ ಬಂದದ್ದು ಹೇಗೆ ಒಂದು ಅವಿಭಕ್ತ ಕುಟುಂಬ. So we used to listen the story from our grandparents, right? Lullabies and all the stories and values we used to learn from the parents. But nowadays what has happened? The families have become very smart. ಅಪ್ಪ ಅಮ್ಮ ಮಗು ಅಷ್ಟೇ ಅಲ್ವಾ? So ಅದರಿಂದ the preschool is not a fashion now. It is a modern way of teaching and modern way of helping a child to grow independent. So our Montessori school ends. Usually we got a small question, like usually there will be a question mark among the parents. ನನ್ನ ಮಗು 1 ವರ್ಷದಿಂದ ಶಾಲೆಗೆ ಹೋಗ್ತಾ ಇದ್ದಾನೆ, ABCD ಕಲಿತಾ ಇದ್ದಾನೆ. But as a parent, even I am a parent, we must understand parenting ಅಥವಾ ಶಾಲೆ ಅಂದ್ರೆ ಓದ್ತಾ ABCD ಕಲಿಯೋದಲ್ಲ. ABCD ಕಲಿಯೋ ಮುಂಚೆ ನಿಮ್ಮ ಮಗು ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಇಂಡಿಪೆಂಡೆಂಟ್ ಆಗಿ ಹೇಳ್ತಿದ್ಯಾ? ಊಟ ಹಸಿವಾಗ್ತಿದೆ ಅಂತ ಹೇಳ್ತಿದ್ಯಾ? ದಟ್ ಈಸ್ ವಾಟ್ ವಿ ನೀಡ್ ಟು ಮೇಕ್ ದ ಚೈಲ್ಡ್ ಟು ಲರ್ನ್. ನಮ್ಮ ಮಾಂಟೆಸರಿ ಎನ್ವೈರನ್ಮೆಂಟ್ ಅಲ್ಲಿ 2.5 ವರ್ಷಕ್ಕೆ ಮಗು ಬರುತ್ತದೆ. ಯೂಶುವಲ್ ಆಗಿ ದ ಫಸ್ಟ್ ಥಿಂಗ್ ವಿ ಟ್ರೈನ್ ದ ಪಾರ್ಟಿ ಟ್ರೈನಿಂಗ್, ದ ಟಾಯ್ಲೆಟ್, ಹೌ ಟು ಗೋ ಟು ಟಾಯ್ಲೆಟ್. So if the child gets to toilet, so and how to take care of removing the paper, like trousers ಆಗಿರ್ಬೋದು, how to enter to the toilet, how to come out of the toilet. This is what we have to train up. There are hundreds of skills. ABCD ಅಥವಾ ಜನವರಿ ಫೆಬ್ರವರಿ ಅಥವಾ ಅದೆಲ್ಲ 100 ಆದ ಮೇಲೆ ಅದಕ್ಕಿಂತ ಮುಂಚೆ 100 ಸ್ಕಿಲ್ಸ್ ಇದೆ. ಸೊ ಮೇನ್ಲಿ ಮಾಂಟೆಸರಿ ಅಂದ್ರೆ ಸ್ಕಿಲ್ಸ್ ಬಿಲ್ಡ್. So it is scientifically proven through the materials we are going to help the child to become independent, take care of himself or herself and take care of the environment. That is the reason I have just started my school here in the Sulya, where we are helping the children. Maybe we start with supporting them and spooning activity. You might have seen the child doing happy because 2.5-year-old child or a 3-year-old child, they're very happy to do the small things right at the beginning. So help the child to do it at home or in the school. That makes the child to the happy world. We take the children to the happy world. This is how we are helping. ಪ್ರೀ ಸ್ಕೂಲ್ ಅಂದ್ರೆ ಮಕ್ಕಳ ಜೀವನದ ಕಲಿಕೆಗೆ ಬಲವಾದ ಅಡಿಪಾಯ. ಮನೆಯಿಂದ ಶಾಲೆಗೆ ಮಕ್ಕಳು ಮೊದಲ ಹೆಜ್ಜೆ. ಇಲ್ಲಿ ಮಕ್ಕಳು ಒತ್ತಡವಿಲ್ಲದೆ ಸಂತೋಷವಾಗಿ ಕಲಿಯಲು ಶುರು ಮಾಡ್ತಾರೆ. ಪ್ರೀ ಸ್ಕೂಲ್ ಹಂತದಲ್ಲಿ ಮಕ್ಕಳು ಏನ್ ಕಲಿತಾರೆ ಅಂದ್ರೆ ಸಾಮಾಜಿಕ ಕೌಶಲ್ಯಗಳು, ಭಾವನಾತ್ಮಕ ಬೆಳವಣಿಗೆ, ಭಾಷಾ ಕೌಶಲ್ಯಗಳು,
ಮೋಟಾರ್ ಕೌಶಲ್ಯಗಳು. ಈ ಸ್ಕೂಲಲ್ಲಿ ವೆಲ್ ಟ್ರೈನ್ ಟೀಚರ್ಸ್ ಹಾಗೆ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ತಾರೆ. ಈ ಸ್ಕೂಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಆಸ್ ಎ ಪೇರೆಂಟ್ ನಾನು ಹೇಳ್ತಿದ್ದೇನೆ, ನಮ್ಗೆ ಒಂದು ಮನೆಗೆ ಹೋದ್ಮೇಲೆ ಒಂದು ಟೆನ್ಷನ್ ಇರ್ತದೆ, ನಮ್ಮ ಮಕ್ಕಳು ಏನ್ ಮಾಡ್ತಿದಾರ ಏನೋ, ಸಣ್ಣ ಮಕ್ಕಳು ಶಾಲೆಯಲ್ಲಿ ಆಟ ಆಡ್ತಾರ, ಊಟ ಮಾಡ್ತಾರ, ಆ ಥರ ಎಲ್ಲ ಸಣ್ಣ ಸಣ್ಣ ಟೆನ್ಷನ್ ಇರ್ತದೆ. ಇಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ ಪ್ರತಿ ಅಪ್ಡೇಟ್ಸ್ ನಮ್ಗೆ ವಾಟ್ಸಪ್ ಥ್ರೂ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಫುಡ್ ವ್ಯವಸ್ಥೆ ಕೂಡ ಇದೆ, ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಹೆಲ್ದಿಯಾದ ಫುಡ್ ಕೂಡ ಕೊಡ್ತಾರೆ. ಹಾಗೆ ಇನ್ನೊಂದು ಕಂಡೀಷನ್ ಇದೆ, ಸ್ನ್ಯಾಕ್ಸಿಗೆ ನಾವು ಯಾವುದೇ ಜಂಕ್ ಫುಡ್ ಹಾಕುವಾಗಿಲ್ಲ, ಹೆಲ್ದಿ ಲೈಕ್ ಫ್ರೂಟ್ಸ್ ಆ ಥರ ಎಲ್ಲ ತಗೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ, ಮಕ್ಕಳು ತುಂಬಾ ಖುಷಿಯಲ್ಲಿ ಒಬ್ರಿಗೊಬ್ರ ಜೊತೆ ಎಲ್ಲ ಆಟ ಆಡ್ತಾರೆ. ಅಡ್ಮಿಷನ್ ಓಪನ್ ಆಗಿಲ್ಲ, ಯಾವಾಗಿಂದ ನಾವು ಮಕ್ಕಳನ್ನು ಸ್ಕೂಲಿಗೆ ಸೇರಿಸ್ಬೋದು? Already we have just released the poster. Academic year 2026-27 admission is already open. So we have given early bird option. By Feb 25th, if they are going to register, they are going to get some offer. So I really wish that we get admission before 25th, so they can enjoy the early bird offer. There will be a discount for them. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟು ಇನ್ಫಾರ್ಮೇಟಿವ್ ಆಗಿತ್ತಲ್ವಾ? ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ಈ ತರ ಒಳ್ಳೆ ಸ್ಕೂಲ್ಗೆ ಕಳಿಸಿ. ಆಮೇಲೆ ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತ ಹೇಳಿದ್ರು. ನಮ್ಮ ಸಿಟಿಯಲ್ಲಿ ಇಂಥ ಅನ್ಸ್ಕೂಲಿಂಗ್ ಮಾಂಟೆಸರಿ ಸಿಸ್ಟಮ್ ಇರುವ ಸ್ಕೂಲ್ ಇದೊಂದೇ ಇರೋದು. ಸೊ ಯಾಕೆ ಇನ್ನು ತಡ ಮಾಡ್ತೀರಿ? ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಈ ಸ್ಕೂಲ್ಗೆ ಜಾಯಿನ್ ಮಾಡಿ, ಆದಷ್ಟು ಬೇಗ ಜಾಯಿನ್ ಮಾಡಿ. ಆಮೇಲೆ ಇಲ್ಲಿ ಟೀಚರ್ಸ್ ಆಗಿ ತುಂಬಾ ಕೇರಿಂಗ್, ಮಕ್ಕಳನ್ನು ಹೊರಗಿನವರನ್ನು ಟ್ರೀಟ್ ಮಾಡ್ತಿಲ್ಲ. ಆಸ್ ಎ ಪೇರೆಂಟ್ ನಾನು ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳಲ್ಲಿ ತುಂಬಾ ಚೇಂಜಸ್ ನೋಡ್ತೀರಾ, ಡಿಸಿಪ್ಲಿನ್ ಕಲಿತಾರೆ, ಆಮೇಲೆ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ನೋಡ್ತೀರಾ. ಹಿಂಗೆ ಇದನ್ನು ಜಾಯಿನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.